ಚಿತ್ರದುರ್ಗದಿಂದ ಬಂದೆ ಇಲ್ಲಿ. ಒಂದು ನಿಮಿಷನೂ ಕೂಡ ಎಲ್ಲೂ ನಾವು ನಿಂತಿಲ್ಲ, ಮಾತಾಡಿಲ್ಲ, ಸೀದಾ ಇಲ್ಲೇ ಬಂದಿದ್ದು. ಹೋಗ್ಬೇಕಂದ್ರೆ ಹೊರಗಡೆ ಅಷ್ಟೊಂದು ಜನ ಸೇರಿದ್ದಾರೆ. ಅಂದ್ರೆ ಧ್ವನಿ ನೋಡ್ತಾ ಇದ್ದಾರೆ ಈಗ ಹತ್ಕೊಳ್ಳೋದಕ್ಕೆ ಎಲ್ಲ ಕಡೆ. ನಿನ್ನೆನು ಕೂಡ ಇಲ್ಲಿ ಯಾವ್ದದು ಹರಪನಹಳ್ಳಿ ಸಾಯಂಕಾಲ ಅವರಲ್ಲ, ಊರವ್ರು ಯಾರು ಅಲ್ಲ, ಎಲ್ಲ ಇರೋರು ಹೊರಗಡೆ ಒಂದಿಷ್ಟು ರೌಡಿಸಮ್ ಮಾಡಕ್ ಬಿಡ್ತಾರೆ, ಮತ್ತು ಒಂದಿಷ್ಟು ಜನ ಹೆಣ್ಮಕ್ಳನ್ನ ಬಿಡ್ತಾರೆ. ನೀವು ಕೇಳಿ, ಎಲ್ಲಾ ಹೆಣ್ಮಕ್ಳ ಕಡೆ ಅಂತ ಬಾಯಿ ಒಂದೇ ಸ್ಕ್ರಿಪ್ಟ್ ಬರ್ತದೆ, ಒಂದೇ ರೀತಿ. ಇದನ್ನ ಸಂಘದವ್ರು ಯಾರು, ಹಸಿರು ನಮ್ಮ ರೈತ ಸಂಘದವರು, ಅಂದ್ರೆ ಈಗ ರೈತ ಸಂಘದವರು ಅರೇಂಜ್ ಮಾಡಿದ್ರು. ನಾನಾಗೇನು ಕೂಡ ಇಲ್ಲಿ ಇದು ಮಾಡಿಲ್ಲ. ರೈತ ಸಂಘದವರು ಮತ್ತೆ ಇಲ್ಲಿ ಯಾವುದು RTI ಆಕ್ಟಿವಿಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ಕರೆದ್ರು. ಅವ್ರು ಕರೆದಿದ್ದಕ್ಕೆ ಬಂದೆ. ಆಕ್ಚುಲಿ ನಾನು ಇವತ್ತು ಸೀದಾ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಾನು. ಆಮೇಲೆ ನಿನ್ನೆ ಸಾಯಂಕಾಲನೂ ಹೇಳಿದೆ, ನೋಡಿ ಇನ್ನೊಂದು ಸಾರಿ ಯೋಚನೆ ಮಾಡಿ ಬರ್ಬೇಕಂದ್ರೆ ಬರ್ತೀನಿ. ಇಲ್ಲ ಸರ್, ನೀವು ಬರಲೇಬೇಕು ಅಂತ ಹೇಳಿದಕ್ಕೆ ನಾನು ಬಂದೆ. ನಾನಾಗೆ ಇಂತಲೇ ಪ್ರೆಸ್ ಮೀಟ್ ಮಾಡಿ ಹೇಳೋ ಉದ್ದೇಶ ಇದ್ದಿದ್ದಲ್ಲ. ಬಟ್ ರೈತ ಸಂಘದವರು ಸುಮಾರು ಜನ ಯೂತ್ ಅವರು ಕೂಡ ಹೇಳಿದಕ್ಕೆ ಬಂದು ನಾನು ಮಾಡಿದೆ. ಇದು ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ಏನಲ್ಲ. ಇಂದು ಬೈಲಹೊಂಗಲದಲ್ಲಿ ಕೂಡ ಹಿಂಗೆ ಮಾಡಿದ್ದಾರೆ, ಬೆಳಗಾವದಲ್ಲಿನೂ ಕೂಡ ಹಿಂಗೆ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಆನಂತರದಲ್ಲಿ ಮಂಗಳೂರಲ್ಲಿ ಹಲ್ಲೆ ಮಾಡಿದ್ದಾರೆ, ಉಡುಪಿಯಲ್ಲಿ ಇವ್ರಿಗೆ ಇಲ್ಲೇ ನೋಡಿ ನೀತಿ ಜಯಂತಿ ಇವ್ರ ಮೇಲೆ ಹಲ್ಲೆ ಆಗಿದೆ. ಸಂತೋಷ್ ಅವ್ರ ಮೇಲೆ, ರವೀಂದ್ರ ಶೆಟ್ಟಿ ಅವ್ರ ಮೇಲೆ ಎಲ್ಲರೂ ಸೇರಿ ರಾತ್ರೋರಾತ್ರಿ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಇವ್ರನ್ನ ಯಾರನ್ನೂ ಪ್ರಶ್ನೆ ಮಾಡಬಾರ್ದು. ನಾವು ಕೇಳೋದೇನೋ, ಈ ಇಷ್ಟೊಂದು ಇದನ್ನಾಗ್ತಾ ಇದೆಯಲ್ಲ, ಆತ್ಮಹತ್ಯೆ ಆಗ್ತಾ ಇದೆ, ಊರು ಬಿಡ್ತಾ ಇದ್ದಾರೆ ಎಲ್ಲ ಮೈಕ್ರೋ ಫೈನಾನ್ಸ್. ಮೇನ್ ಇರೋದು ಇವರು, ಮುಖ್ಯವಾಗಿ ಇವ್ರ ಮೇಲೆ. ಆಯ್ತು, ಇವ್ರು ಸರಿ ಇದ್ರೆ ಇವ್ರು ನೆಕ್ಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಲಿ. ಪ್ರಜಾಪ್ರಭುತ್ವದಲ್ಲಿ ಅದೇ ಆಗ್ತಾರ, ಡೆಮೋಕ್ರಸಿಯಲ್ಲಿ. ಆಯ್ತು, ನಮ್ಮ ಬಗ್ಗೆ ಏನಾದರೂ ಅವ್ರ ಪ್ರಶ್ನೆ ಇದ್ರೆ ಬರ್ಲಿ, ಪ್ರೆಸ್ ಮೀಟ್ ಮಾಡಲಿ. ನಾವು ಅದನ್ನೇ ಕೇಳ್ತಾ ಇದ್ದೀವಿ, ಇವರಿಗೊಂದು ಡಿಬೇಟ್ ಮಾಡಿ. ಅದಕ್ಕೆ ರೆಡಿ ಇಲ್ಲ. ಈ ರೀತಿ ಮಾಡಿ ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ಅವ್ರು ಪೂರ್ತಿ ನೋಡಿ ಮಟ್ಟಣ್ಣ ಅವ್ರಿಗೆ ಓಡಿ ಹೋಗ್ಬಿಟ್ರು ನಿನ್ನೆ ಮಾಡಿ. ನಾವು ಎಲ್ಲಿ ಓಡಿ ಹೋಗಿಲ್ಲ, ಅಲ್ಲೇ ಇದೀವಿ. ಮತ್ತೆ ಅದೇ ಗ್ರಾಮದಲ್ಲಿನೇ ನಾವು ಮತ್ತೆ ಒಂದು ಚರ್ಚೆ ಮಾಡಿದೀವಿ. ಸುಗ್ರೀವಾಜ್ಞೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ತದೆ ಅಂತ ಹೇಳಿ ಮಾಡಿದೀವಿ. ಅದಕ್ಕೇನು ಹಾಕಿದ್ದಾರೆ, ಇವ್ರು ಗಿರೀಶ್ ಮಟ್ಟಣ್ಣ ಅವ್ರು ಓಡಿ ಹೋಗ್ಬಿಟ್ರು. ಈಗಲೂ ಕೂಡ ಅದೇ ಮಾಡ್ತಾರೆ. ಈಗ ಅವರು ಈಗಲೂ ಕೂಡ ಅವ್ರದ್ದು ಟ್ಯಾಕ್ಟಿಕ್ಸ್ ಅದೇ. ಅದನ್ನ ಮಾಡಿ ಅವರ ಟೀಮಿಗೆ ಏನೋ ಒಂದು ಎನ್ಕರೇಜ್ ಮಾಡಬೇಕು. ಆದ್ರೆ ಸುಗ್ರೀವಾಜ್ಞೆ ಜಾರಿಯಾಗಿರೋದ್ರಿಂದ ಅವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಲೇಬೇಕಾಗ್ತದೆ. ನಾವು ಯಾಕಂತ ಹೇಳಿದ್ರೆ ಅವ್ರ ಬಗ್ಗೆ ನಮಗೆ ದ್ವೇಷ ಇಲ್ಲ. ಇವ್ರನ್ನ ಯಾರು ಕರ್ಸಿದಾರಲ್ಲ, ಮೇಲೆ ಕುತ್ಕೊಂಡಿದಾರಲ್ಲ ದಣಿಗಳು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ನಮ್ಗೆ ಇವ್ರ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ಇವರು ಸ್ಥಳೀಯರು, ಗೊತ್ತಿರೋರು ಇರ್ತಾರೆ, ನಮ್ಗೆ ಅವ್ರ ಬಗ್ಗೆ ಯಾವುದೇ ಇದನ್ನ ಇಲ್ಲ. ಆದ್ರೆ ಯಾರು ಇವರಿಗೆ ಪ್ರಚೋದನೆ ಕೊಟ್ಟು ಮೇಲ್ಗಡೆ ಕುತ್ಕೊಂಡಿದಾರಲ್ಲ, ಅವ್ರ ಮೇಲೆ ಕ್ರಮ. ಸರ್, ಇವ್ರಿಗೆ RBI ಲೈಸೆನ್ಸ್ ಇದೆಯಾ? ಏನೂ ಇಲ್ಲ. ಲೈಸೆನ್ಸ್ ಅಂತ ಓಡಿಸ್ತಾರೆ. ಯಾವ RBI ಲೈಸೆನ್ಸ್ ಇಲ್ಲ, ಯಾವ್ದಾದ್ರು ಲೇವಾದೇವಿ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲ, ಓಡಿಸ್ತಾರೆ ಗಾಡಿನ. ಬಡ್ಡಿ ಕೊಡ್ತಾರೆ ಅಂತ ಹೇಳಿದ್ರಂತ, ಅಷ್ಟೊಂದು ಬಡ್ಡಿ ಇಲ್ಲ. ನಮ್ಗೆ ಧರ್ಮಸ್ಥಳದಿಂದ ಅನುಕೂಲ ಆಗ್ತಾ ಇದೆ. ಈ ಧರ್ಮಸ್ಥಳ ಸಾಲ ಬಂದಾಗಿಬಿಟ್ಟಿದೆ, ಈಗ ನಮ್ಗೆಲ್ಲ ಸಮಸ್ಯೆ ಸಿಗ್ತಾ ಇಲ್ಲ. ಈಗ ಅವ್ರೇನಾದ್ರು ಮಟ್ಟನವರು ನಮ್ಗೆ ಸಾಲ ಕೊಡಿಸ್ತಾರ ಅಂತ. ನೋಡಿ, ಇಲ್ಲಿ ಅವರು ದುಡ್ಡು ಸಿಗ್ತದೆ, ಬಡ್ಡಿಯಲ್ಲಿ ಇದನ್ ಮಾಡ್ತಾರೆ ಅಂತ ಹೇಳ್ಬೇಕಾಗಿರೋದು ಏನು ಚೆನ್ನಾಗಿದೆ ಅಂತ ಹೇಳ್ಬೇಕಾಗಿರೋದು. ಯಾರು ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ, ಮಂಡ್ಯದಲ್ಲಿ ಮಳವಳ್ಳಿ, ಮಹಾಲಕ್ಷ್ಮಿ, ನಿನ್ನೆನೂ ಕೂಡ ಮೂಡುಬಿದಿರೆಯಲ್ಲಿ ನಿನ್ನೆಯಿಂದ ಮೊನ್ನೆ ಆಗಿದೆ. ಪ್ರತಿದಿನ ಒಂದೊಂದು ಪ್ರಕರಣ ಆಗ್ತಾ ಇದೆ. ಇದನ್ನ ಅವರು ಹೋಗಿ ಅಲ್ಲಿ ಹೇಳ್ಬೇಕು. ಆಮೇಲೆ ಇಲ್ಲಿ ಯಾರು ಬಂದಿದಾರಲ್ಲ, ಅವ್ರು ಎಲ್ಲರನ್ನೂ ಕೂಡ ಕರೆಸಿದ್ದೆ. ನಮಗಿದು ಹೊಸ ಅನುಭವ ಏನಲ್ಲ. ಈ ಹಿಂದೆ ಬೈಲಹೊಂಗಲಲ್ಲೂ ಹಾಗೆ ಮಾಡಿದ್ರು. ನಾನು ಅಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ನಿರತ ಆದಾಗ ಧರ್ಮಸ್ಥಳದಲ್ಲಿನೂ ಇದೇ ರೀತಿ ಒಂದಿಷ್ಟು ರೌಡಿಗಳನ್ನು ಕರೆಸಿ ಜೋರಾಗಿ ಮಾತಾಡಿ ಒಂದಿಷ್ಟು ವಿಡಿಯೋ ಮಾಡಿ ಗಿರೀಶ್ ಮಟ್ಟಣ್ಣ ಓಡಿ ಹೋದರು ಅಂತ ಅವ್ರಿಗೆ ಒಂದು ಇದನ್ನ ಬೇಕಿಷ್ಟೇ. ಇಲ್ಲಿ ಹೇಳಬೇಕಾಗಿರೋದು, ನಮಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಬೇಕಾಗಿರೋದು, ಯಾರ ಮನೆಯಲ್ಲಿ ಆತ್ಮಹತ್ಯೆ ಆಗಿದೆಯಲ್ಲ ಅವ್ರಿಗೆ ಹೋಗಿ ಅವ್ರು ಹೇಳ್ಬೇಕಲ್ಲ. ಅವ್ರಿಗೆ ಹೋಗಿ ಉತ್ತರ ಕೊಡ್ಲಿಕ್ಕೆ ಮಾತಾಡ್ಲಿ ಅವ್ರ ಜೊತೆ. ಇದುವರೆಗೂ ಯಾಕೆ ಒಂದೇ ಒಂದು ಸಾಂತ್ವನದ ಮಾತು ಹೇಳಪ್ಪ ಇವರು ಮುಖ್ಯಸ್ಥರು? ಇಷ್ಟೊಂದು ಆತ್ಮಹತ್ಯೆ ಆಯಿತು. ಇಡೀ ರಾಜ್ಯಾದ್ಯಂತ ಅನೇಕ ಜನ ಊರು ಬಿಟ್ಟು ಹೋಗಿದ್ದಾರೆ. ಪ್ರತಿದಿನ ಕಿರುಕುಳ ಆಗ್ತಾ ಇದೆ. ಒಂದೇ ಒಂದರ ಸಾಂತ್ವನದ ಮಾತು ಅವರು ಮುಖ್ಯಸ್ಥರು ಯಾಕೆ ಹೇಳಿಲ್ಲ? ಅವ್ರು ಮಾಡ್ಬೇಕಲ್ಲ. ಆನಂತರ ಇಲ್ಲಿ ನಾವು ಬಂದಿದ್ದು, ಈಗ ಬಡ್ಡಿ ಜಾಸ್ತಿ ಆಗಿದೆ ಅಂತ ನಾನು ಒಬ್ಬನೇ ಅಲ್ಲ, ಇಡೀ ವಿಧಾನಸೌಧದಲ್ಲಿನೇ ಚರ್ಚೆ ಆಗಿದೆ. 40% ಅಂತ ಹೇಳಿ ಅನೇಕ ಶಾಸಕರುಗಳು ಹೇಳಿದಾರಲ್ಲ. ಆನಂತರ 40% ಬಡ್ಡಿ ಅಂತ ನಾವಾಗ ಹೇಳಿದ್ದಲ್ಲ, ಜನಗಳು ನಮ್ಗ ಗಮನಕ್ಕೆ ತಗೊಂಡು ಬಂದಾಗ ಅದನ್ನ ಖಂಡಿತ ನಾವು ಹೇಳ್ತೀವಿ. ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಹೇಳ್ತೀವಿ. ಯಾಕೆ ಅವ್ರು ಇಷ್ಟ ಆತ್ಮಹತ್ಯೆ ಆದ್ರೆ ಒಂದು ಸಾಂತ್ವನದ ಮಾತು ಹೇಳಿಲ್ಲ, ಒಂದು ಪರಿಹಾರ ಕೊಟ್ಟಿಲ್ಲ? ಪರಿಹಾರ ಕೊಡಬೇಕಲ್ಲ. ಒಂದು ಇಲಾಖೆದ್ದು, ವಾಲ್ಮೀಕಿ ನಿಗಮದ ಇಲಾಖೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಇಲಾಖೆಯ ಸಚಿವರು ರಾಜೀನಾಮೆ ಕೊಡ್ತಾರೆ. ಒಂದು ಪೊಲೀಸ್ ಇಲಾಖೆ ಒಬ್ಬ ಕಾನ್ಸ್ಟೇಬಲ್ ಇದನ್ನಾದ್ರೂ ಕೂಡ ಗೃಹ ಸಚಿವರು ಹೋಗಿ ಭೇಟಿ ಕೊಡ್ತಾರೆ. ಇಲ್ಲಿ ಅವರದೇ ಸಂಸ್ಥೆಯ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಂಘದ ಸದಸ್ಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದೇ ಒಂದು ಸಾಂತ್ವನದ ಮಾತು ಹೇಳಕ್ಕಾಗಲ್ಲ.
ಈ ಕುರಿತಾಗಿ ಜನಜಾಗೃತಿ ಸಲುವಾಗಿ ನಾವು ಎಲ್ಲ ಕಡೆನೂ ಕೂಡ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ನಿನ್ನೆನೂ ಕೂಡ ಮಾಡಿದ್ದೀವಿ ದಾವಣಗೆರೆಯಲ್ಲಿ. ಆದರೆ ಇವತ್ತಿನ್ನೂ ಸ್ವಲ್ಪ ಅಲರ್ಟ್ ಆಗಿ ಇನ್ನು ಯಾರ್ಯಾರನ್ನು ಕರೆಸಿ ಜೋರಾಗಿ ಮಾತಾಡಿ ಅದು ಇಷ್ಟೇ ಅವ್ರ ಉದ್ದೇಶ. ಖಂಡಿತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮನ್ನು. ಅದೇ ಇದು ನಮ್ಮಿಂತ್ರ ಪೂರ್ತಿ ಅವ್ರದ್ದು ಬಡ್ಡಿ ದಂಧೆ, ಮೀಟರ್ ಬಡ್ಡಿ ದಂಧೆ ನಿಲ್ತಾ ಇದೆಯಲ್ಲ, ಅದ್ರ ಸಲುವಾಗಿ ಮಾಡ್ತಾ ಇದ್ದಾರೆ. ಕಂಪಲ್ಸರಿ ಅವ್ರದ್ದು ಮೀಟರ್ ಬಡ್ಡಿ ದಂಧೆನೇ, ಅದು ಬಿಟ್ಟು ಬೇರೆ ಏನಿದೆ. ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಇಲ್ವೇ ಇಲ್ಲ. ಯಾರು ಸ್ವಲ್ಪ ಹುಷಾರಾಗಿಬಿಟ್ಟ ಅಂತ ಹೇಳಿದ್ರೆ ಬರೋ ಒಂದು 20% ಗೋಸ್ತಾರೆ. ಪ್ರಾಮಾಣಿಕವಾಗಿ ಕಟ್ಟಿದ್ರೆ ಜೀವನ ಪರ್ಯಂತ ಜೀತದ ಪದ್ಧತಿ ತರ ಕಟ್ಟಿಸ್ಕೊಳ್ತಾನೆ ಇದ್ದಾರೆ ಅವರು. ಅವ್ರು ಹೇಳ್ತಾರೆ ಬ್ಯಾಂಕ್ದವರು, SBI ಬ್ಯಾಂಕ್ದವರು ಲೋನ್ ಕೊಡ್ತಾರೆ, ಇವರು ಮೀಡಿಯೇಟರ್ ಆಗ್ತಾರೆ, ನಮ್ಗೆ ಜಾಮೀನು ಆಗ್ತಾರೆ ಸಂಘದವರು, ಇದ್ಯಾವುದು ಧರ್ಮಸ್ಥಳ ಸಂಘ. ಬಟ್ ನಮ್ಗೆ ನೇರವಾಗಿ ಬ್ಯಾಂಕ್ದವ್ರು ಕೊಡ್ತಾರೆ ಅಂತ ಫಲಾನುಭವಿಗಳು ಹೇಳ್ತಾರೆ. ಸರ್, ನೇರವಾಗಿ ಬ್ಯಾಂಕ್ಗಳು ಕೊಟ್ಟಿದ್ರೆ ತೋರಿಸ್ಲಿ ಅಲ್ಲ ದಾಖಲೆ, ನಾವು ತೋರಿಸ್ತೀವಿ ದಾಖಲೆ. ಬನ್ನಿ ಚರ್ಚೆಗೆ, ಪಾಸ್ಬುಕ್ ತೋರಿಸ್ತೀವಿ ನಾವು. ಒಂದೇ ಒಬ್ಬ ಸಾಲಗಾರಿಗೆ ನೇರವಾಗಿ ಕೊಟ್ಟಿದ್ದಿದೆಯಾ? ಆಯ್ತು, ನೇರವಾಗಿ ಕೊಟ್ಟಿದ್ದಿದ್ರೆ ನೇರವಾಗಿ ಯಾಕೆ ಕಟ್ಟಿಸ್ಕೊಳ್ತಾ ಇಲ್ಲ? ನೇರವಾಗಿ ಬ್ಯಾಂಕ್ ಕೊಟ್ಟಿದ್ರೆ ಧರ್ಮಸ್ಥಳದವರು ನಮ್ಗೆ ಜಾಮೀನು ಆಗ್ತಾ ಇದ್ದಾರೆ, ಜಾಮೀನಾಗಿ ತೋರಿಸ್ಲಿ ಸರ್, ನ್ಯಾಷನಲ್ ಬ್ಯಾಂಕ್ ಸಾಲ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಸರ್, ಅದು ತೋರಿಸ್ಲಿ ಸರ್, ಅವರು ತೋರಿಸ್ಬೇಕಲ್ಲ. ನಾನು ಏನೋ ಹೇಳ್ಬಿಡ್ತೇನೆ, ದಾಖಲೆ ತೋರಿಸಲ್ಲ. ಈಗ ಬ್ಯಾಂಕಿಂದ ನೇರವಾಗಿ ಅವ್ರು ಕಟ್ಟಿಸ್ಕೊಂಡಿದ್ರೆ ಬ್ಯಾಂಕಿಗೆ ನೇರವಾಗಿ ಕಟ್ಟಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ? ಯಾಕೆ ಕ್ಯಾಶ್ ಮಾಡ್ತಾ ಇದ್ದಾರೆ? ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ನಗದು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ. 1,000 ಕೋಟಿ ರೂಪಾಯಿ ಒಂದು ವಾರಕ್ಕೆ, 50 ಲಕ್ಷ ಜನರಿಂದ. ಒಂದೇ ₹1 ATM ಪೇಟಿಎಂ ನಲ್ಲಿ ಕಟ್ಟಿಸ್ಕೊಳ್ತಾ ಇಲ್ಲ, ಬ್ಯಾಂಕಿನ ಅಕೌಂಟಿಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಇವರೇ ಸರ್ಕಾರಕ್ಕೆ ಗಮನಕ್ಕಾಗಲಿ ಅಥವಾ ಅಧಿಕಾರಿಗಳ ಗವರ್ನರ್ ಗಮನ ತಗೊಂಡಿದೆ, ಎಲ್ಲ ಕೂಡ ಇದೆ. ಹಿಂಗಾಗಿನೇ ಈ ಏನೋ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದೆ. ಏನಂತ ಹೇಳಿದ್ರೆ, ಇದು ಆದೇಶ ಪತ್ರವನ್ನು ಹೊರಡಿಸಿದ್ದಾರೆ, ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಆ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಎಲ್ಲ ಕಡೆನೂ ಕೂಡ ಜಾಗೃತಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ, ಅದು ಇಲ್ಲಿ ಜೊತೆಗೆ ನಮ್ಮ ಜೊತೆಗಿರೋರು ಕೂಡ ಸಂಘದವರೇ. ಈಗ ಎಲ್ಲೇ ಹೋದ್ರು ಕೂಡ ಇದು ನಮ್ಗಿದೇನು ಹೊಸದಲ್ಲ. ಯಾವಾಗ ನಾವು ಸೌಜನ್ಯ ನ್ಯಾಯಕ್ಕೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ದೀವಿ, ಅವಾಗಿತ್ತ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಸರ ಒಂದು ಗ್ಯಾಂಗ್ ಕಟ್ಕೊಂಡು ನಮ್ಮ ಮುಂದೆ ನಿಂದಿರ್ತಾರೆ. ಒಂದು ಸ್ಟುಡಿಯೋ ಮಾಡಿದ್ರು, ನಾವು ಗಿರೀಶ್ ಮಟ್ಟಣ್ಣ ಅವರಿಗೆ ಹೆದರ್ಸಿದ್ವಿ, ಅವ್ರು ಓಡಿ ಹೋದರು. ಈ ಥರ ಒಂದು ಸುಳ್ಳು ಪ್ರಚಾರ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಈಗ ಏನು ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ, ಅಕ್ರಮ ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಸುಗ್ರೀವಾಜ್ಞೆ ಆಗಿದೆ, ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಅವ್ರೇನಾದ್ರದ್ದು ಸರಿ ಇದ್ರೆ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿ ಕರೆದು ಕ್ಲಾರಿಫಿಕೇಶನ್ ಕೊಡಬಹುದು, ಅದಕ್ಕೆ ಅವಕಾಶ ಇದೆ. ಆದರೆ ಇವತ್ತು ಏಕಾಏಕಿ ಪತ್ರಿಕಾ ಭವನದ ಮುಂದೆ ಇಲ್ಲೇನೆ ನುಗ್ಗಿ ಒಳಗಡೆ ಕೂಡ ಬಂದಿದ್ರು. ಇಲ್ಲಿಯ ಪತ್ರಕರ್ತರ ಸಮಯ ಪ್ರಜ್ಞೆಯಿಂದ ಆಗುವಂತ ದೊಡ್ಡ ಅನಾಹುತ ತಪ್ಪಿ ಹೋಗಿದೆ. ಒಳಗಡೆನೆ ನುಗ್ಗಿದ್ರು. ಅವ್ರು ಯಾರು ಕೂಡ ಅಮಾಯಕರಲ್ಲ, ಅವರೇ ಸಂಘದವರಲ್ಲ, ಹೊರಗಡೆ ಅಂತಾನೆ ಕರೆಸ್ತಾರೆ. ಅದಕ್ಕೋಸ್ಕರನೇ ಟ್ರೈನಿಂಗ್ ಮಾಡಿದ್ದಾರೆ, ಅವರು ತರಬೇತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಬೆಳಗಾವಿ ಜಮಖಂಡಿಯಲ್ಲಿ ಕೂಡ ಆಯಿತು. ನಿನ್ನೆ ಯಾವುದು ಹರಪನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಒಂದು ಹಳ್ಳಿ ಹೋದಾಗ ಇಡೀ ಗ್ರಾಮಸ್ಥರಿಗೆ ಏನು ಹೇಳಿದ್ದಾರೆ, ಗಿರೀಶ್ ಮಟ್ಟಣ್ಣವ್ರು ನೀವು ಮಾತಾಡಕ್ ಬಿಡಬಾರ್ದು. ಗಿರೀಶ್ ಮಟ್ಟಣ್ಣವ್ರು ಮಾತಾಡಕ್ ಬಿಟ್ರೆ ಮತ್ತೆ ನಾವು ನಿಮ್ಮ ಮನೆಗೆ ಬಂದು ವಸೂಲಿಗೆ ಬರ್ತೀವಿ, ಇಲ್ಲ ಅಂತಂದ್ರೆ ನಿಮ್ ಸಾಲ ಮನ್ನಾ ಅಂತ ನಿನ್ನೆ ಹೇಳಿದ್ದಾರೆ. ಒಟ್ಟು ನಮಗೆ ಮಾತಾಡಕ್ಕೆ ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಯಾಕೆ ಇಷ್ಟೊಂದು ಮಾಡ್ತಾರೆ? ಪತ್ರಿಕಾಗೋಷ್ಠಿ ನಡೆದಾಗಲೇ ಇಷ್ಟೊಂದು ಕಿರುಕುಳ ಕೊಡ್ತಾರೆ ಅಂತಂದ್ರೆ ಗ್ರಾಮದಲ್ಲಿ ಒಬ್ಬ ಇವರಿಂದ ಸಾಲ ತೆಗೆದುಕೊಂಡಂತಹ ಬಡವನ ಗತಿ ಏನಾಗಿರ್ಬೋದು? ಇದು ನಿಮ್ಮ ಕಣ್ಣು ಮುಂದೆನೇ ಇದೆ. ನಾವು ಹೇಳ್ತಾ ಇದ್ವಿ, ಈಗ ನೀವೇ ನೋಡ್ತಾ ಇದ್ದೀರ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ. ಇಲ್ಲೇ ಒಂದು ಗದಗ ಅಂತ ಹೇಳಿದ್ರೆ ಇದು ಜಿಲ್ಲಾ ಕೇಂದ್ರ ಇದೆ. ಜಿಲ್ಲಾ ಕೇಂದ್ರದಲ್ಲಿನೇ ಬಂದು ಅದು ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ನಾವು ಹೇಳಿದ್ದು ತಪ್ಪಿತ್ತಂತ ಹೇಳಿದ್ರೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಒಂದು ಸಂವಾದ ಮಾಡಲಿ. ನಾವು ನಿರಂತರ 2 ವರ್ಷದಿಂದ ಹೇಳ್ತಾ ಇದ್ದೀವಿ, ಒಂದು ಪತ್ರಿಕಾಗೋಷ್ಠಿ ಮಾಡೋಣ, ಒಂದು ಡಿಬೇಟ್ ಮಾಡಿ, ನಿಮ್ ತಪ್ಪೇನಿದೆ ನಾವು ತೋರಿಸ್ತೇವೆ, ನಮ್ ತಪ್ಪೇನಿದೆ ತೋರಿಸ್ರಿ ದಾಖಲೆ ಮುಖಾಂತರ, ಸಾರ್ವಜನಿಕರಿಗೆ ಗೊತ್ತಾಗಲಿ. ಕೇಳ್ತಾನೆ ಇಲ್ಲ, ಇದೇ ರೀತಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ. ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಹೆಚ್ಚಿನ ಬಡ್ಡಿ ವಿಪರೀತ ಬಡ್ಡಿ. ಅಲ್ಲಿಕ್ಕೆ ನೀವು ಒಂದು ಯಕ್ಷ ಪ್ರಶ್ನೆ, ಎಷ್ಟು ಬಡ್ಡಿ ಅಂತ ಹೇಳಿದ್ರೆ 30-40%ಗಿಂತನೂ ಜಾಸ್ತಿನೇ ಇದೆ. ಇದನ್ನ ನಾನು ಒಬ್ಬನೇ ಹೇಳಿದ್ದಲ್ಲ, ಈ ರಾಜ್ಯದ ಅನೇಕ ಶಾಸಕರು ಹೇಳಿದ್ದಾರೆ. ನಿಮ್ಮ ಆರೋಪ ಧರ್ಮಸ್ಥಳ ಸಂಘ ಅಷ್ಟೇ ಸರ್, ಎಲ್ಲಾ ಸಂಘ ಆಮೇಲೆ ಸುಗ್ರೀವಾಜ್ಞೆಯನ್ನು ಜನರಿಗೆ ಮುಟ್ಟಿಸಬೇಕು. ಹೌದು. ಆ ನಂತರ ನಮ್ದು ಮುಖ್ಯವಾಗಿ ಧರ್ಮಸ್ಥಳ ಸಂಘ ಖಂಡಿತ ಅಲ್ಲ, ಅವ್ರ ಮೇಲಲ್ಲ, BC ಟ್ರಸ್ಟ್, SKDRDP ಟ್ರಸ್ಟ್ ವಿರುದ್ಧ ನಮ್ದು ಆರೋಪ ಇದೆ. ಸಂಘದ ವಿರುದ್ಧ ಖಂಡಿತ ನಾವಿಲ್ಲ. ಆಮೇಲೆ ಧರ್ಮಸ್ಥಳ ಸಂಘ ಅಂತ ಆನ್ ರೆಕಾರ್ಡ್ ಲೀಗಲ್ಲಿ ಯಾವುದೇ ಒಂದು ಸಂಘ ಇಲ್ವೇ ಇಲ್ಲ. ಅವೆಲ್ಲ SHG, ಇವರೇ ದುಡ್ಡು ಗಳಿಕೆಗೋಸ್ಕರ ಹುಟ್ಟು ಹಾಕಿದಂತ SHG. ಅಲ್ಲಿರೋರು ಯಾರು? ರೈತರು, ಕೂಲಿ ಕಾರ್ಮಿಕರು, ದುಡಿಯುವ ವರ್ಗ.
ಅವ್ರನ್ನೆಲ್ಲ ಶೋಷಣೆ ಮಾಡ್ತಾ ಬಂತು. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಈ ರೀತಿಗೆ ಬಂದಿದಾರಲ್ಲ ರೌಡಿಸಂ ಮಾಡಕ್ಕೆ, ಹಂಗೆ ಹಳ್ಳಿಯಲ್ಲಿ ಹೋಗಿ ರೌಡಿಸಂ ಮಾಡ್ತಾರೆ. ಹಿಂಗಾಗಿ ಸಂಘದ ವಿರುದ್ಧ ನಾವಿಲ್ಲ. SKDRDP ಟ್ರಸ್ಟ್ ಆ ಕುಟುಂಬ ಏನಿದೆಯಲ್ಲ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಕ್ಕಳು, ಹೆಂಡತಿ, ಅವರದೇ ದುಡ್ಡೆಲ್ಲ ಅವ್ರಿಗೆ ಹೋಗುತ್ತೆ. ಇವರು ಇದನ್ನ ಮಾಡಿ ಅವ್ರು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈ ತನಿಖೆಗೆ ಏನು ಒತ್ತಾಯ ಮಾಡ್ತಾರೆ? ತನಿಖೆ ಆಗಬೇಕು. ಯಾಕಂದ್ರೆ ಇಡೀ ದೇಶ ಕಂಡಂತ ಅತಿ ದೊಡ್ಡ ಸ್ಕ್ಯಾಂಡಲ್ ಇದು. ಪ್ರತಿ ವಾರ ಒಂದು 10ರಿಂದ 100 ರೂಪಾಯಿ 200 ರೂಪಾಯಿ ಉಳಿತಾಯ ತಗೊಂಡವ್ರಿಗೆ ಇನ್ನೂ ಉಳಿತಾಯನೇ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಕೇಳಿ ನೋಡಿಬೇಕಾದ್ರೆ ಈಗೀಗ ಒಂದು ಹೋರಾಟ ಜಾಸ್ತಿ ಆದ್ಮೇಲೆ ನಾವು ಉಳಿತಾಯ ಕೊಡ್ತೀವಿ ಅಷ್ಟು ಇಷ್ಟು ಕೊಡ್ತಾ ಇದ್ದಾರೆ. ಇನ್ನು ಸಾವಿರಾರು ಕೋಟಿ ರೂಪಾಯಿ ಹಗರಣ ಇದು. ಆಮೇಲೆ ಪ್ರತಿಯೊಂದನ್ನು ಕೂಡ ಕ್ಯಾಶ್ ಅಂತ ತಗೊಳ್ತಾ ಇದ್ದಾರೆ. ಈಗ ಇಲ್ಲಿ ಇಷ್ಟು ಹೇಳ್ತಾರಲ್ಲ, ಇಷ್ಟೊಂದು ಹೇಳ್ತಿದ್ರೆ ಇಡೀ ರಾಜ್ಯಾದ್ಯಂತ 41 ಕೇಸ್ ಆಗಿದೆ ಅವ್ರ ಮೇಲೆ, 41. ಆನಂತರ ಆತ್ಮಹತ್ಯೆ ಅಂದ್ರೆ 4 ಕ್ರಿಮಿನಲ್ ಪ್ರಕರಣ ಆಗಿದೆ ಅವ್ರ ಮೇಲೆ, 4 ಸುಸೈಡ್ ಡೆತ್ FIR ಇದೆ. ಮತ್ತೆ ಯಾಕಾಗ್ತದೆ? ಮತ್ತೆ ಇವರು ನಾವು ಭಾರಿ ಸಾಚೆ ಇದೀವಿ ಅಂತ ಇಷ್ಟು ಕೇಸ್ ಯಾಕಾಗ್ತದೆ? ಆನಂತರ ಇಷ್ಟೆಲ್ಲ ನಡಿಬೇಕಾದ್ರೆ ಒಂದೇ ಒಂದು ಸಾಂತ್ವನದ ಹೇಳಿಕೆ ಅಥವಾ ಒಂದು ಪರಿಹಾರ ಕೊಡುವಂತ ಕೆಲಸ ಆ ಸಂಸ್ಥೆಯ ಮುಖ್ಯಸ್ಥರು, SKDRDP ಸಂಸ್ಥೆಯ ಮುಖ್ಯಸ್ಥರು ಒಂದೇ ಒಂದು ಸಾಂತ್ವನದ ಹೇಳಿಕೆ ಕೊಟ್ಟರೆ, ಒಂದು ಆಕ್ಸಿಡೆಂಟ್ ಆದ್ರೆ ಅಥವಾ ಒಂದು ಸಣ್ಣ ನಿಧನ ಆದ್ರೆ ಆ ಸಚಿವರು ಸ್ಟೇಟ್ಮೆಂಟ್ ಕೊಡ್ತಾರೆ. ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಚಿವರನ್ನೇ ರಾಜೀನಾಮೆ ಮಾಡಿ ಜೈಲಿಗೆ ಹಾಕಿದ್ರು. ಇವರ ಸಂಸ್ಥೆ 100 ಜನ ಸಂಘದ ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡ್ರು. ಒಂದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ. ಹೇಳಿಕೆ ಕೊಡೋ ಬದಲು ಹೇಳಿಕೆ ಕೊಡಬೇಕು, ಮಾತಾಡಬೇಕು. ಇಲ್ಲಿ ಹಿಂಗೆ ಗಲಾಟೆ ಮಾಡಿಸೋದು. ತನಿಖೆಗೆ ಒತ್ತಾಯ ಮಾಡಿ ತನಿಖೆ ಆಗಬೇಕು. ಇಟ್ ಇಸ್ ದ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಸ್ಕ್ಯಾಂಡಲ್ ಇನ್ ದ ಕಂಟ್ರಿ. ಇಡೀ ದೇಶದ ಅತಿ ದೊಡ್ಡ LIC ಎಲ್ಲ ಫೇಕ್. ಯಾರಿಗೂ ಕೂಡ LIC ಬಾಂಡ್ ಅಂತಾರೆ, LIC ಬಾಂಡ್ ಕೊಟ್ಟಿಲ್ಲ. ಕೊಡಬೇಕಲ್ವಾ? LIC ಬಾಂಡ್, LIC ದುಡ್ಡು ಇಸ್ಕೊತಾರೆ, ಕೊಟ್ಟಿಲ್ಲ. PRK ಬಾಂಡ್ ಕೊಟ್ಟಿಲ್ಲ. ಉಳಿತಾಯದ ಹಣ ಇಲ್ಲ. NRLM ಬಿಗ್ಗೆಸ್ಟ್ ಸ್ಕ್ಯಾಂಡಲ್. ಪ್ರತಿ ಸಾರಿ ಹೇಳ್ತಾ ಇದೀವಿ, NRLM ಹಣ ದೋಚಿದ್ದಾರೆ, ಜನಸಾಮಾನ್ಯರಿಗೆ ಸರ್ಕಾರದಿಂದ ಬಂದಂತ ಹಣವನ್ನು ದೋಚಿದ್ದಾರೆ ಅಂತ ಹೇಳ್ತಾ ಇದೀವಿ. ತನಿಖೆ ಆಗಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತ ಸಂಘದ ಸದಸ್ಯರು, ಮುಖಂಡರು ಅವರೆಲ್ಲರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸುಮಾರು ತೊಂದರೆ ಆಗ್ತಾ ಇದೆ. ನಮ್ಮ ಗದಗ ಜಿಲ್ಲೆಯಲ್ಲೂ ಕೂಡ ನೀವು ಎಲ್ಲಾ ಕಡೆನೂ ಕೂಡ ಜನಜಾಗೃತಿ ಮೂಡಿಸ್ತಾ ಇದ್ದೀರಿ. ದಯವಿಟ್ಟು ಇಲ್ಲಿ ಬಂದು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಮನ್ನು ಕರೆದಿದ್ರು. ಪತ್ರಿಕಾಗೋಷ್ಠಿಗೆ ಸರಿಯಾಗಿ 11:30 ಗಂಟೆಗೆ ಪತ್ರಿಕಾಗೋಷ್ಠಿ ಸ್ಟಾರ್ಟ್ ಆಯಿತು. ಆನಂತರ ಈ ಸಹಜವಾಗಿ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಮತ್ತು ವಿಶೇಷವಾಗಿ SKDRDP ಮಾಡ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ಎಲ್ಲಾ ವಿವರಣೆಯನ್ನು ಕೂಡ ನಾನು ಕೊಟ್ಟು ಇನ್ನೇನು ಹೋಗಬೇಕು ಅಂತ ಹೇಳಿದ್ರೆ ಗೇಟಿನ ಹೊರಗಡೆ ಸುಮಾರು ಒಂದು 10ರಿಂದ 20 ಜನ ಮಹಿಳೆಯರು ಬಂದು ಜೋರಾಗಿ ಬೈದಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ನಾನು ಕೇಳಿಸ್ಕೊಂಡೆ, ಗಿರೀಶ್ ಮಠಣ್ಣವ್ರಿಗೆ ಮಾತಾಡ್ಬೇಕು, ನಾವು ಮಾತಾಡಬೇಕು ಅಂತ ಇದ್ರು. ಅಷ್ಟೊತ್ತಿಗೆ ಇನ್ನೂ ಒಂದಿಷ್ಟು ಜನ, ಒಂದು 45 ಜನ ಸೇರಿದ್ರು. ಅದು ಮಾಬ್ ಬಲ್ಜ್ ಆಗ್ತಾ ಹೋಯ್ತು. ಒಂದು ವೇಳೆ ಗದಗ ಪತ್ರಿಕಾ ಭವನದಲ್ಲಿ ಇರತಕ್ಕಂತಹ ಪತ್ರಕರ್ತರು ಸಮಯ ಪ್ರಜ್ಞೆ ತೋರದೆ ಹೋಗಿದ್ರೆ ಒಂದು ದೊಡ್ಡ ಅನಾಹುತ ಆಗ್ತಾ ಇತ್ತು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಬರೀ ಅವರ ಒಂದು ಲೋಪದೋಷ, ಏನೇನೋ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಪತ್ರಿಕಾಗೋಷ್ಠಿ ನಡೆಯೋ ಬಂದಾಗಲೇ ಇಷ್ಟು ದೊಡ್ಡ ಗುಂಡಾಗಿರಿ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇನ್ನು ಗ್ರಾಮದಲ್ಲಿ ಇವ್ರ ಕಡೆಯಿಂದ ಸಾಲ ಪಡೆದಂತಹ ಒಬ್ಬ ಬಡ ವ್ಯಕ್ತಿಯ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ ನೀವೇ ತಿಳ್ಕೊಬೇಕು. ಜನಸಾಮಾನ್ಯರೇ ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನಾವೇನಾದ್ರೂ ತಪ್ಪು ಮಾತಾಡ್ತಾ ಇದ್ರೆ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಲಿ. ಲೆಟ್ ದಮ್ ಹ್ಯಾವ್ ದೇರ್ ಓನ್ ಪ್ರೆಸ್ ಮೀಟ್, ದೇರ್ ಓನ್ ಸ್ಟ್ಯಾಂಡ್ ಪಾಯಿಂಟ್. ಅವ್ರದ್ದು ಹೇಳಿ, ನಾಳೆ ಹೇಳ್ಬೋದಾಗಿತ್ತು. ಅದರ ಬದಲು ಅವರು ಸರಿಯಾದ ವಿವರಣೆಯನ್ನು ಕೊಡೋದು ಬಿಟ್ಟು ಈ ರೀತಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಇದರ ಮೇಲೆ ಖಂಡಿತವಾಗಿಯೂ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಸುಗ್ರೀವಾಜ್ಞೆಯಲ್ಲಿ ಹೇಳಿದೆ ಇದನ್ನೇ ಮಾಡಬಾರದು ಅಂತ ಹೇಳಿ, ಕಲೆಕ್ಷನ್ ಯಾರ್ದು ಲೈಸೆನ್ಸ್ ಇಲ್ಲ ಅಂತ ಹೇಳಿ. ಈಗ SKDRDP ಮತ್ತು ಇನ್ನೂ ಅನೇಕ ಮೈಕ್ರೋ ಫೈನಾನ್ಸ್ ಗಳ ಕಡೆ ಲೈಸೆನ್ಸ್ ಇಲ್ಲ. ಇದು ಎಲ್ಲರ ಕುಮ್ಮಕ್ಕೂ ಇದೆ, ಬರೀ SKDRDP ಇಷ್ಟೇ ಇಲ್ಲ. ಇದರಲ್ಲಿ ಇಲ್ಲಿ ಬಂದಂತ ಇವರು ಇದಾರಲ್ಲ, ಅದರಲ್ಲಿ ಬೇರೆ ಮೈಕ್ರೋ ಫೈನಾನ್ಸ್ ಗಳು ಕೂಡ ಸೇರ್ಕೊಂಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಒಂದು ದಾಳಿಯನ್ನ ಮಾಡ್ತಾ ಇದ್ದಾರೆ. ನಾಗರಿಕ ಸಮಾಜದ ಮೇಲೆ ಒಂದು ರೀತಿಯಂತ ದಾಳಿ ಮಾಡ್ತಾ ಇದ್ದಾರೆ, ಹೆದರ್ಸೋಕ್ ನೋಡ್ತಾ ಇದ್ದಾರೆ, ನಮ್ಮ ಧ್ವನಿಯನ್ನ ತಗ್ಸೋಕ್ ನೋಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ನ್ಯಾಯದ ಪರವಾದಂತ ಧ್ವನಿಯನ್ನ ಇವರು ತಗ್ಸ್ಲಿಕ್ಕೆ ಆಗೋದಿಲ್ಲ, ಬಾಯಿ ಮುಚ್ಚಿಸೋದಕ್ಕೆ ಆಗೋದಿಲ್ಲ. ಇವ್ರು ಇನ್ನೂ ಮಾಡಿದ್ರೆ ನಾವು ಇನ್ನೂ ಮಾತಾಡ್ತಾನೆ ಹೋಗ್ತೇವೆ. ಖಂಡಿತ ನಾವು ಅವ್ರ ವಿರುದ್ಧ ಮಾತಾಡಿಲ್ಲ, ಅಲ್ಲಿ ಬಂದಿದ್ದಾರಲ್ಲ ಅವ್ರ ವಿರುದ್ಧ ನಮ್ಗೆ ಯಾವುದೇ ವೈಷಮ್ಯ ಇಲ್ಲ. ನಾವು ಅವ್ರ ಪರವಾಗಿನೇ ಇದೀವಿ. ನಾವು ಈ SKDRDP ಟ್ರಸ್ಟ್ ಮತ್ತು ಇನ್ನು ಮೈಕ್ರೋ ಫೈನಾನ್ಸ್ಗಳು, ಅನೇಕ ಮೈಕ್ರೋ ಫೈನಾನ್ಸ್ಗಳು ಗುಂಡಾಗಿರಿ ಮಾಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಇವ್ರನ್ನ ಬಿಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಕೊನೆಗೊಳ್ಳಬೇಕು.
ಸಾಲ ಕೊಟ್ಟು ಅನುಕೂಲ ಮಾಡಿತ್ತು ಧರ್ಮಸ್ಥಳ ಸಂಘ. ಅದ್ರ ವಿರುದ್ಧ ಇವ್ರು ಮಾತಾಡ್ಲಿಕ್ಕತ್ತಾರ. ನಮ್ಗೆ ಅದು ಮುಂದೆ ಯಾರ ಸಾಲ ಕೊಡ್ತಾರ ಅಂತ ಅವರು ಅಲ್ಲ ಅದನ್ನ ಕರೆಕ್ಟ್ ಅನುಕೂಲ ಮಾಡ್ತಲ್ಲ, ಅವರಿಂದ ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಊರು ಬಿಟ್ಟು ಓಡಿ ಹೋದ್ರಲ್ಲ, ಅವ್ರ ಮುಂದೆ ಹೋಗಿ ಹೇಳಿ ಅಂತ. ಇಲ್ಲಿ ನಮ್ಮ ಮುಂದೆ ಹೇಳೋದಲ್ಲ. ಈ ಧರ್ಮಸ್ಥಳ ಸಂಘ ಅಲ್ಲ ಸಮಸ್ಯೆ ಇರೋದು, ಧರ್ಮಸ್ಥಳ ಸಂಘ ಸಮಸ್ಯೆ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಕುತಂತ್ರ ಹೆಂಗಿದೆ ನೋಡಿ. ಹೆಸರು ಜನರದ್ದು ಬರಬೇಕು. ಧರ್ಮಸ್ಥಳ ಸಂಘದಲ್ಲಿ ಇರೋರು ಯಾರು? ಕಾಮನ್ ರೈತರು, ಕೂಲಿ ಕಾರ್ಮಿಕರು. ಅದನ್ನ ನಡೆಸ್ತಾ ಇರೋರು ಯಾರು? SKDRDP ಟ್ರಸ್ಟ್, ಆ ಕುಟುಂಬ. ಸಮಸ್ಯೆ ಇರೋದು ದಟ್ ಫ್ಯಾಮಿಲಿ, ದ ರಾಯಲ್ ಪವರ್ಫುಲ್ ಫ್ಯಾಮಿಲಿ. ಅವರು ಸಮಸ್ಯೆ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಇವ್ರನ್ನ ಬಿಡ್ತಾ ಇದ್ದಾರೆ. ಈಗ ಹೇಳ್ತಾ ಇದಾರಲ್ಲ ಬಹಳ ಅನುಕೂಲ ಮಾಡ್ತು ಅಂತ ಹೇಳಿ, ಊರು ಬಿಟ್ಟು ಹೋಗೋದವ್ರ ಮನೆಗೆ ಹೋಗಿ ಹೇಳಿ ಅದನ್ನ, ನಮ್ಮ ಈ ನಿಮ್ಗೆ ತುಂಬಾ ಚೆನ್ನಾಗಿದೆಯಪ್ಪ ಅಂತ ಹೇಳಿ. ನಮ್ಮ ಮುಂದೆ ಹೇಳೋದಲ್ಲ. ಇದು ರೈಟ್ ನ್ಯೂಸ್.